आप सभी लोगों की आज जीत हुई है। जितने अलीनगर के जितने लोगों ने मुझे आशीर्वाद दिया है, आज आप सभी लोगों की जीत हुई है और मैं बस निशब्द हूँ। कहने को बहुत कुछ है लेकिन फिर भी ऐसा लग रहा है कि शब्द नहीं मिल रहे हैं। मैं सबसे पहले धन्यवाद देना चाहती हूँ हमारी जनता जनार्दन का। ಸ್ವರದಿಂದ ಸಮರದವರೆಗೆ ಮೈಥಿಲಿ ಠಾಕೂರ್ ಸದ್ಯ ಇಡೀ ದೇಶವೇ ಈ ಹೆಣ್ಣು ಮಗಳನ್ನ ಬೆರಗುಗಣ್ಣಿನಿಂದ ನೋಡ್ತಾ ಇದೆ. ಇದಕ್ಕೆ ಕಾರಣ 2025ರ ಬಿಹಾರ್ ವಿಧಾನಸಭಾ ಚುನಾವಣೆ. ಮೈಥಿಲಿ ರಾಜಕೀಯ ಹಿನ್ನೆಲೆಯಿಂದ ಬಂದ ಹೆಣ್ಣು ಮಗಳಲ್ಲ. ವಯಸ್ಸು ಈಗಿನ್ನು ಜಸ್ಟ್ 25. ಇದೇ 25ರ ಹರೆಯದಲ್ಲಿ ಬಿಹಾರದ ಅತ್ಯಂತ ಕಿರಿಯ ಶಾಸಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಷ್ಟಕ್ಕೂ ಮೈಥಿಲಿ ಓರ್ವ ಜಾನಪದ ಗಾಯಕಿ. ಆಕೆಯ ಸುಶ್ರಾವ್ಯ ಕಂಠದಿಂದ ಹೊಮ್ಮುತ್ತಿದ್ದದ್ದು ಸುಮಧುರ ಸಂಗೀತ. ಹಾಡ್ತಾ ಹಾಡ್ತಾ ತನ್ನದೇ ಆದ ಕಲಾ ಬಳಗವನ್ನು ಸೃಷ್ಟಿಸಿಕೊಂಡ ಮೈಥಿಲಿ ಹಿಂದಿಯ ಜನಪ್ರಿಯ ಸರಿಗಮಪ, ಇಂಡಿಯನ್ ಐಡಲ್ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಖ್ಯಾತಿ ಪಡೆದವರು. ಆದರೆ ಅಲ್ಲಿ ಅವರಿಗೆ ಗೆಲುವಿನ ಸಿಹಿ ದಕ್ಕಲಿಲ್ಲ. ಆದ್ರೆ ಅದೃಷ್ಟ ಅನ್ನೋದು ಅದ್ಯಾವ ಮಾಯಿಂದ ಬಂತೋ ಗೊತ್ತಿಲ್ಲ, ಮೈಥಿಲಿಯ ಬದುಕೆ ಬದಲಾಯಿತು. ಬಿಹಾರದಲ್ಲಿ ಎನ್ಡಿಎ ನಿಚ್ಚಳ ಗೆಲುವಿನ ಮೂಲಕ ಅಧಿಕಾರಕ್ಕೆ ಏರಿದ್ದು ಒಂದೆಡೆಯಾದ್ರೆ, ಇನ್ನು ಮೈಥಿಲಿಯ ಗೆಲುವಿನ ಚರ್ಚೆಯು ಇನ್ನೊಂದು ಕಡೆ. ಅಂದರೆ ಸ್ವರದ ಅಖಾಡದಿಂದ ನೇರವಾಗಿ ಸಮರ ಕಣಕ್ಕೆ ಬಂದು ನಿಂತಿದ್ದಾರವರು. ಇನ್ನು 2000ನೇ ಇಸ್ವಿಯಲ್ಲಿ ಜುಲೈ 25ರಂದು ಬಿಹಾರದ ಮಿಥಿಲಾ ಪ್ರದೇಶದ ರಮೇಶ್ ಠಾಕೂರ್ ಮತ್ತು ಭಾರತಿ ಠಾಕೂರ್ ದಂಪತಿಗಳ ಮಗಳಾಗಿ ಹುಟ್ಟಿದ ಮೈಥಿಲಿ ತನ್ನ ತಾತರಿಂದ ಮಧುಬನಿ ಕಲೆ ಕರಗತ ಮಾಡಿಕೊಂಡು ಜನಪದ ಸಂಗೀತದಲ್ಲಿ ಇಂದಿಗೂ ಛಾಪನ್ನ ಮೂಡಿಸ್ತಾ ಇದ್ದಾರೆ. ಇವರ ಈ ಜನಪದ ಕಲೆಗೆ 2024ರಲ್ಲಿ ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್ಸ್ ವತಿಯಿಂದ ಸಾಂಸ್ಕೃತಿಕ ರಾಯಭಾರಿ ಪ್ರಶಸ್ತಿ ಪಡೆದಿದ್ದಾರೆ. ಇನ್ನು 2022ರಲ್ಲಿ ಇಂಡಿಯಾ ಪ್ರೈಡ್ ಪ್ರಶಸ್ತಿ ಇವರನ್ನ ಅರಸಿ ಬಂದಿತ್ತು.